ದಂಗಲ್, ಚಿಚೋರೆದಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂತಹ ನಿತೇಶ್ ತಿವಾರಿ ಅವರು ರಾಮಾಯಣ ಸಿನಿಮಾವನ್ನು ಮಾಡಲು ಹೊರಟಿದ್ದಾರೆ. ಈಗಾಗಲೇ ನಿಮಗೆ ಈ ವಿಷಯ ಗೊತ್ತೇ ಇರುತ್ತೆ. ಇದರ ರಿಲೇಟೆಡ್ ಸಾಕಷ್ಟು ನ್ಯೂಸ್ಗಳು ಬಂದು ಹಾಗೂ ಸಾಕಷ್ಟು ಫ್ಯಾನ್ ಮೇಡ್ ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಬಟ್ ಈ ಸಿನಿಮಾದ ರಿಲೇಟೆಡ್ ಕೆಲವು ಕನ್ಫರ್ಮ್ ನ್ಯೂಸ್ಗಳು ನನಗೆ ಗೊತ್ತಾಗಿವೆ. ಅವುಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಈ ಸಿನಿಮಾದ ರಿಲೇಟೆಡ್ 3 ವಿಚಾರಗಳನ್ನು ನೋಡೋಣ. ಮೊದಲನೇದಾಗಿ ಸಿನಿಮಾದ ಪ್ಲಾಟ್. ಈಗಾಗಲೇ ಗೊತ್ತಿರೋ ಹಾಗೆ ಸಿನಿಮಾದ ಪ್ಲಾಟ್ ರಾಮಾಯಣದ ಮೇಲೆ ಬೇಸ್ ಆಗಲಿದೆ. ಸೊ ಡೈರೆಕ್ಟರ್ ಅವರಿಗೆ ಒಂದು ಇಂಟರ್ವ್ಯೂನಲ್ಲಿ ಈ ಸಿನಿಮಾದ ಪ್ಲಾಟ್ ಅನ್ನ ಯಾವ ರಾಮಾಯಣದಿಂದ ತಗೊಂಡಿದ್ದೀರಾ ಅಂತ ಕೇಳಿದಾಗ ಅವರು ಪರ್ಟಿಕ್ಯುಲರ್ ಆಗಿ ಒಂದೇ ರಾಮಾಯಣ ಅಂತ ಹೇಳಿಲ್ಲ. ಭಾರತದಲ್ಲಿ ಇರುವ ಎಲ್ಲ ವರ್ಷನ್ಸ್ಗಳನ್ನು ಓದಿ ತಮ್ಮದೇ ಆದ ಒಂದು ವರ್ಷನ್ ಅನ್ನು ರೆಡಿ ಮಾಡಿದ್ದಾರಂತೆ. ಮತ್ತು ಪ್ಲಾಟ್ಗೆ ಸಂಬಂಧಿಸಿದಂತೆ ಇನ್ನೊಂದು ವಿಚಾರ ಬಂದಿದೆ. ಅದೇನೆಂದರೆ ಸಿನಿಮಾದಲ್ಲಿ ತ್ರೇತಾಯುಗ ಮತ್ತು ಕಲಿಯುಗವನ್ನು ಲಿಂಕ್ ಮಾಡಿದ್ದಾರಂತೆ. ಅಂದರೆ ಸಿನಿಮಾದ ಕೆಲವೊಂದು ಸೀನ್ಸ್ಗಳು ಪ್ರೆಸೆಂಟ್ನಲ್ಲೂ ನಡೀತಿರುತ್ತವೆ. ಮೇ ಬಿ ಮಗಧೀರ ಥರ ಕಾನ್ಸೆಪ್ಟ್ ಆಗಿರ್ಬೋದು, ಗೊತ್ತಿಲ್ಲ. ಆ್ಯಂಡ್ ಇತ್ತೀಚೆಗೆ ನಿರ್ಮಾಣವಾದ ಅಯೋಧ್ಯೆಯ ರಾಮ ಮಂದಿರದ ಕೆಲವೊಂದು ಸೀಕ್ವೆನ್ಸ್ಗಳು ಕೂಡ ಸಿನಿಮಾದಲ್ಲಿ ಇರಲಿವೆ ಅಂತೆ. ಸೊ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ನಂಬರ್ 2, ಕಾಸ್ಟಿಂಗ್. ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ರಣವೀರ್ ಕಪೂರ್ ಅವರು ಇದರಲ್ಲಿ ರಾಮನ ಪಾತ್ರವನ್ನು ಪ್ಲೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೀತೆಯ ಪಾತ್ರವನ್ನು ಆಲಿಯಾ ಭಟ್ ಅವರು ಆಲ್ಮೋಸ್ಟ್ ಫೈನಲ್ ಆಗಿದ್ರು. ಬಟ್ ಪ್ರೇಕ್ಷಕರ ಬೇಡಿಕೆಯ ಮೇರೆಗೆ ಸಾಯಿ ಪಲ್ಲವಿ ಅವರನ್ನು ಸೀತೆಯ ರೋಲ್ಗೆ ತಗೊಂಡಿದ್ದಾರಂತೆ. ಹಾಗೂ ಬಹಳ ದಿನಗಳಿಂದ ರಾವಣನ ರೋಲ್ಗೆ ಯಶ್ ಅವರನ್ನು ಕಾಸ್ಟ್ ಮಾಡಲಿದ್ದಾರೆ ಅಂತ ಕೇಳಿ ಬರ್ತಿತ್ತು. ಆ್ಯಂಡ್ ಯಶ್ ಅವರು ಆ ರೋಲನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತಲೂ ಬಂತು. ಬಟ್ ಈಗ ಕೆಲವೊಂದು ನ್ಯೂಸ್ನ ಪ್ರಕಾರ ಯಶ್ ಅವರು ಇದರಲ್ಲಿ ರಾವಣನ ಪಾತ್ರವನ್ನು ಮಾಡಲಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ. ಮತ್ತು ಇನ್ನೂ 2 ಕ್ಯಾರೆಕ್ಟರ್ಗಳ ಬಗ್ಗೆ ನ್ಯೂಸ್ ಬಂದಿದೆ. ಅವು ಯಾವಂದರೆ, ಒಂದು ಆಂಜನೇಯನ ಕ್ಯಾರೆಕ್ಟರ್. ಈ ಪಾತ್ರವನ್ನು ಗದರ್ ಸಿನಿಮಾದ ಸ್ಟಾರ್ ಸನ್ನಿ ಡಿಯೋಲ್ ಅವರು ಮಾಡಲಿದ್ದಾರಂತೆ. ಅವರ ತಮ್ಮ ಬಾಬಿ ಡಿಯೋಲ್ ಅವರಿಗೂ ಕೂಡ ಈ ಸಿನಿಮಾದಿಂದ ಒಂದು ಪಾತ್ರವನ್ನ ಅಪ್ರೋಚ್ ಮಾಡಿದ್ದಾರೆ. ಅದು ಯಾವುದೆಂದರೆ ಕುಂಭಕರ್ಣನ ಪಾತ್ರ. ಸೊ ಅನಿಮಲ್ ಸಿನಿಮಾದಿಂದ ಕಂಬ್ಯಾಕ್ ಮಾಡಿರುವ ಬಾಬಿ ಡಿಯೋಲ್ ಅವರು ಈ ಪಾತ್ರವನ್ನ ತಗೊಂತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಂಬರ್ 3, ಬಜೆಟ್. ಸಿನಿಮಾದ ಬಜೆಟ್ ಸುಮಾರು 700 ಕೋಟಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ದಂಗಲ್ ಸಿನಿಮಾದಿಂದ 2000 ಕೋಟಿ ಗಡಿ ದಾಟಿದ ನಿತೇಶ್ ತಿವಾರಿ ಅವರು ಈ ಸಿನಿಮಾಗೆ 700 ಕೋಟಿ ಬಜೆಟ್ ಹಾಕಿದ್ರು ಹಾಕ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನೆಂದರೆ, ಡೈರೆಕ್ಟರ್ ಅವರು ಈ ಸಿನಿಮಾವನ್ನು 3 ಪಾರ್ಟ್ಗಳಲ್ಲಿ ತರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ್ಯಂಡ್ ಮೊದಲನೇ ಪಾರ್ಟ್ನಲ್ಲಿ ಬಹಳಷ್ಟು ಸೀಕ್ವೆನ್ಸ್ಗಳು ಅಯೋಧ್ಯನಲ್ಲಿ ನಡೆಯುತ್ತವೆ. ಆ್ಯಂಡ್ ಇದರಲ್ಲಿ ಯಶ್ ಅವರ ಪಾತ್ರ ಜಸ್ಟ್ ಒಂದು ಕ್ಯಾಮಿಯೋ ಆಗಿರಲಿದೆ ಅಂತ ಹೇಳ್ತಿದ್ದಾರೆ. ಸೊ ಏನೇ ಆಗಲಿ, ಸಿನಿಮಾದ ಪ್ಲಾಟನ್ನು ಜಾಸ್ತಿ ತಿರುಚದೆ ಹೇಗಿದೆಯೋ ಹಾಗೆ ಹೇಳಿದರೆ ಜನಗಳಿಗೆ ಅದೇ ಇಷ್ಟ ಆಗುತ್ತೆ. ಬಟ್ ಆದಿಪುರುಷ್ ಥರ ಮಾಡದಿದ್ರೆ ಸಾಕು. ಸೊ ಇದು ಇವತ್ತಿನ ವಿಡಿಯೋ. ಸೊ ಇಂಥ ಹಲವಾರು ಸಿನಿಮಾಗಳ ಅಪ್ಡೇಟ್ಸ್, ರಿವ್ಯೂ ಮತ್ತು ಡೀಟೇಲ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.